ಹೌದು, ಅದಕ್ಕೆ ತನಿಖೆ ಕೊಲ್ಲಾಪುರದ ಒಂದು ಟೀಮು, ಯಾರು ನಿಮ್ಮ ಸಾಮಾಜಿಕ ಹೋರಾಟಗಾರರು ರೈತರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಒಂದು ಸಮಿತಿಯನ್ನು ರಚಿಸಿದೆ. ಅದು ಆಲ್ರೆಡಿ ಈಗ ತನಿಖೆ ನಡೀತಾ ಇದೆ. ಅವರು ಅಲ್ಲ, ಇದೆಲ್ಲವನ್ನು ತನಿಖೆ ಆಗಬೇಕು ಅಂತಲೇ ಒಂದು ತನಿಖೆ ಸಮಿತಿಯನ್ನು ನೇಮಕ ಮಾಡಿರೋದು. ಅದು ಸರ್ಕಾರಕ್ಕೆ ವರದಿ ಕೊಡಲಿ, ಆಗ ಯಾರ್ದು ತಪ್ಪಿದೆ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ. ಆಯ್ತು, ಅದು ನಮ್ಗೆ ಯಾರು ನಮ್ಮ ಹತ್ರ ಅದೇ ಚರ್ಚೆ ಆಗಿಲ್ಲ. ಒಂದು ನಿಮಿಷ, ನಾನೊಬ್ಬ ಶಾಸಕ, ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಯಾವುದು ಶುಗರ್ ಫ್ಯಾಕ್ಟ್ರಿ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೊಂದು MD ಇದ್ದಾರೆ, ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ. ನಾನು ಸರ್ಕಾರದ ಜೊತೆ ಸೇತುವೆಯಾಗಿ ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಅದನ್ನು ಮಾನಿಟ್ರ್ ಮಾಡೋದು ನನ್ನ ಜವಾಬ್ದಾರಿ. ಆದರೆ ಡೇ ಟು ಡೇ ನಡೆಸೋದು ಅಧ್ಯಕ್ಷರು ಮತ್ತು MD. ಅದನ್ನು ನಾವು ಟೈಟ್ ಮಾಡ್ತಾಯಿರ್ತೀವಿ ಆವಾಗ ರೈತರಿಗೆ ಅನಾನುಕೂಲ ಆದಾಗ ಅಂತ. ಆದರೆ ಡೇ ಟು ಡೇ ನಾನು ಅದರಲ್ಲಿ ಇಂಟರ್ಫಿರೆನ್ಸ್ ಆಗೋಕ್ಕಾಗಲ್ಲ. ಹಾಂ, ಅಲ್ಲ, ಈಗ ಸಮಿತಿ ಮಾಡಿದ್ದೀವಲ್ಲ, ಬಂದಿದ್ದಾರಲ್ಲ, ಕೊಲ್ಲಾಪುರ ಮೊನ್ನೆಯಿಂದ ನಡೀತದೆ. ಸರ್ಕಾರಕ್ಕೆ ಪತ್ರ ಬರೀತೀನಿ, ನಿಮ್ಮೆಲ್ಲರ ಸಲಹೆ ಮೇರೆಗೆ ಅಲ್ಲೇನೋ ಆ ಥರ ಅವ್ಯವಹಾರ ಆಗಿದ್ರೆ ತನಿಖೆ ಮಾಡಿ ಅಂತ ಹೇಳಿ ಇನ್ನೊಂದು ಪತ್ರ. ಶಾಸಕರು ಬರ್ತೀರಿ, ಇನ್ಕ್ಲೂಡಿಂಗ್ ಸಚಿವರಾದರೆ 4 ಜನ ಬರ್ತೀರಿ, ಬಟ್ ಒಂದು ಕಾರ್ಖಾನೆ ಸುಸ್ಥಿತಿ ನಡೆಯುವಂಥ ರೀತಿಯಲ್ಲಿ ತರಕಾಗ್ತಾ ಇಲ್ಲ. ಅದಕ್ಕೆ ಈಗ ಬಾಯ್ಲರ್, ಈಗ ಮಾತಾಡಿದ್ರೆ ಮಿಷನರಿ ಸರಿಯಿಲ್ಲ ಅಂತ ಇದ್ರು, ಈಗ ಬಾಯ್ಲರ್ ಹೌಸ್ ಹಾಕ್ತೀವಿ. ಬಾಯ್ಲರ್ ಹೌಸ್ ಆದಮೇಲೆ ತಿರ್ಗಾ ಈ ಥರ ಕಥೆ ಹೇಳ್ಬಾರ್ದು ಅನ್ನೋದಕ್ಕೆ ಬಾಯ್ಲರ್ ಹೌಸ್ ಕೊಟ್ಟಿದ್ದೀವಿ. ಅದು ಹಳೆ ನ್ಯೂಸ್ ಆಗೋಯ್ತು, ಕೊಟ್ಟಿದ್ದೀವಲ್ಲ. ಈಗ 2 ಕಡೆ, ಈಗ ಜಿಲ್ಲೆಯಲ್ಲಿ 4 ಕಡೆ ಜಾಗ ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ DC ಅವರು ನಮ್ಮೆಲ್ಲರನ್ನ ಕನ್ಸಲ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆ ಕಾರ್ಖಾನೆ ಮಾಡೋರು ಈಗ ಸುಮ್ಮನೆ 4 ಕಡೆನೂ ನಾವು KID, ನಮ್ಮಲ್ಲಿ ಭೂಮಿಯ ಲಭ್ಯತೆ ಕಡಿಮೆ, ಉತ್ತರ ಕರ್ನಾಟಕದಲ್ಲಿ ಎಕರೆಗಟ್ಟಲೆ ಸಿಗುತ್ತೆ, ಇಲ್ಲಿ ನೀರಾವರಿ ಪ್ರದೇಶ. ಆಮೇಲೆ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ಬಿಡದಿಯಲ್ಲಿ ರೈತರ ಜಮೀನು ಕಿತ್ಕೋಬಾರ್ದು ಅಂತ ಹೋರಾಟ ಮಾಡ್ತೀರಿ, ಇಲ್ಲಿ ರೈತರ ಜಮೀನು ಕೊಡಿ ಅಂತೀರಿ. ಮಾತಾಡಿದ್ರೆ ಕಾಂಗ್ರೆಸ್ ಅವ್ರವ್ರು ಸರಿಯಿಲ್ಲ ಅಂತ ನಮ್ಮ ಮೇಲೆ ತಿರುಗಿಸ್ತೀರಿ. ಆಯ್ಕೆ ನಿಮ್ಮದೇ. ಈಗ ಕಲ್ಲಳ್ಳಿಯಲ್ಲಿ 1 ಎಕರೆನ ನಿಮ್ಮ ಮುಂದೆನೇ ದಿಶಾ ಮೀಟಿಂಗಲ್ಲಿ ಖೇಲೋ ಇಂಡಿಯಾಗೆ ತಗೊಳ್ಳಿ ಅಂತ ಕೊಟ್ಟು ಆಯಿತು, ನಾವು ಅದನ್ನು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಾಯಿತು. ನೀವು ಕೇಳಿದ್ರೆ ಯಾಕೆ ಸಿಟಿಲಿ ಮಾಡಿಲ್ಲ ಅಂದರೆ ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ. ನೀವು ಒಂಥರ ಗೊಂದಲದಲ್ಲಿದ್ದೀರಿ, ಪಾಪ ಏನು ಹೇಳಬೇಕು ಅಂತ ಗೊಂದಲದಲ್ಲಿದ್ದೀರಿ. ಅದರಿಂದ ನಾನೇನು ಜಾಸ್ತಿ, ನೀವು ಹಿರಿಯರಿದ್ದೀರಿ, ಮಾಜಿ ಮುಖ್ಯಮಂತ್ರಿಗಳು, ನಾನೇನು ತುಂಬ ಮಾತಾಡೋಕೆ ಹೋದರೆ ನಿಮ್ಮ ಮನಸ್ಸು ನೋವಾಗುತ್ತೆ, ಬೇಡ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ನಾನು ಏನು ಮಾಡಬೇಕು ಅನ್ನೋದನ್ನು ಸ್ಟ್ರೈಟ್ ಮಾಡಿ. ಈಗ ಸಿಟಿ ಪಕ್ಕದಲ್ಲಿ 1 ಎಕರೆ ಕೊಟ್ಟರೆ ಮಾಡಲಿಲ್ಲ, ಸರ್ಕಾರ ಸ್ಪಂದಿಸಲಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ. ಇನ್ನು ನಾವು ಇನ್ನೇನು ನಮಗಿನ್ನ ಗೊತ್ತಿಲ್ಲ, ನಾವು ಜಾಗ ಕೊಡೋದಕ್ಕೆ ಈಗ 4 ಕಡೆ ಜಾಗ ತೋರಿಸಿದ್ದೀವಿ. ಅವರ ತಜ್ಞರು ಬಂದು ಇಂಥ ಜಾಗ ಸೂಕ್ತ ಅಂದರೆ ಅದನ್ನು KDBಯಿಂದ ಅಭಿವೃದ್ಧಿ ಮಾಡಿಕೊಡ್ತೀವಿ. 4 ಕಡೆನೂ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಕೃಷಿ ಆಧಾರಿತ ಪ್ರದೇಶ. ಫ್ಯೂಚರ್ ಗೋಲ್ಡ್ ಈಸ್ ಕೃಷಿ. ಕೃಷಿ ಆಧಾರಿತ ಭೂಮಿಗಳು ದೇಶದಲ್ಲಿ ಕಡಿಮೆ ಆಗ್ತಾಯಿದೆ. ಮುಂದಿನ ಚಿನ್ನ ಯಾವುದು ಅಂದರೆ ಅಕ್ಕಿ, ಬೇಳೆ, ರಾಗಿ. ಜನ ಕಲ್ಲು ಮಣ್ಣು ತಿನ್ನೋಕ್ಕಾಗಲ್ಲ, ಕೃಷಿನೇ ಮಾಡಬೇಕು. ನಾವು ಕೈಗಾರಿಕೆಗಳಿಗೆ ಇನ್ನೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾಯಿದ್ರೆ ನಿಮಗೆ ಕೈಗಾರಿಕೆ ಎಷ್ಟು ಇಂಪಾರ್ಟೆಂಟೋ ಕೃಷಿನೂ ಅಷ್ಟೇ ಪ್ರಾಮುಖ್ಯತೆ. ಅದರಿಂದ 4 ಕಡೆನೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅವ್ರು ಯಾವ ತಜ್ಞರು ಎಲ್ಲಿ ಅಂತ ಹೇಳ್ತಾರೋ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ. ಹಾಂ, ನಮ್ಮದ್ರಲ್ಲಿ 2 ಇದೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ 1 ಕೊಟ್ಟಿದ್ದಾರೆ, ನಾಗಮಂಗಲದಲ್ಲಿ ಒಂದು ಕಡೆ ತೋರಿಸಿದ್ದಾರೆ. ಅವರು ತಜ್ಞರು ಬಂದು ಎಲ್ಲಿ ಒಪ್ಕೊಳ್ತಾರೋ ಅಲ್ಲಿ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ನಮ್ಮ ಬಜೆಟ್ನಲ್ಲೇ ಘೋಷಣೆ ಮಾಡಿದ್ದೀವಿ. ನಮ್ಮ ಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ಮಾಡಿಕೊಡ್ತೀವಿ ಅಂತ. ಆ ತಜ್ಞರು ಬಂದು ಎಲ್ಲಿ ತೋರಿಸ್ತಾರೆ ಅಲ್ಲಿ ಮಾಡಿಕೊಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.